ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಈ ಟಾಪಿಕ್ ಅನ್ನ ಪ್ರಾರಂಭ ಮಾಡಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳೋದ್ರ ಜೊತೆಗೆ ಫಸ್ಟ್ ಒನ್ ನೌನ್ ಅಂಡ್ ಸೆಕೆಂಡ್ ಒನ್ ಪ್ರೊನೌನ್, ಅವೆರಡರ ಮೀನಿಂಗ್ ಅಂಡ್ ಎಕ್ಸಾಂಪಲ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತು ಅದೇ ಟಾಪಿಕ್ ಅನ್ನ ಮುಂದುವರಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅಡ್ಜೆಕ್ಟಿವ್ಸ್ ಅನ್ನ ಕನ್ನಡದಲ್ಲಿ ವಿಶೇಷಣಗಳು ಅಂತ ಕರಿತೀವಿ. ಸೊ ಅಡ್ಜೆಕ್ಟಿವ್ಸ್ ಆರ್ ಕಾಲ್ಡ್ ವಿಶೇಷಣಗಳು ಇನ್ ಕನ್ನಡ. ದೆನ್ ವಾಟ್ ಆರ್ ಅಡ್ಜೆಕ್ಟಿವ್ಸ್? ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಸೊ ಡಿಸ್ಕ್ರೈಬಿಂಗ್ ಮೀನ್ಸ್ ವರ್ಣಿಸುವಂತಹ ಪದಗಳು. ಇವು ಯಾವುದನ್ನ ವರ್ಣಿಸುತ್ತೆ ಅಂದ್ರೆ ದೇ ಡಿಸ್ಕ್ರೈಬ್ ನೌನ್ಸ್. ಸೊ ಅಡ್ಜೆಕ್ಟಿವ್ಸ್ ಆರ್ ದ ವರ್ಡ್ಸ್ ವಿಚ್ ಡಿಸ್ಕ್ರೈಬ್ ನೌನ್ಸ್. ನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಎಲ್ಲಾ ಪದಗಳು ಕೂಡ ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಹಿಯರ್ ಡಿಸ್ಕ್ರೈಬ್ ಮೀನ್ಸ್ ಇಟ್ ಈಸ್ ಗಿವ್ ಮೋರ್ ಡೀಟೇಲ್ಸ್ ಅಬೌಟ್ ನೌನ್ಸ್. ಇಲ್ಲಿ ಡಿಸ್ಕ್ರೈಬ್ ಅಂದ್ರೆ ನೌನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವಂತಹ ಪದಗಳಾಗಿರುತ್ತೆ. ಈ ಹೆಚ್ಚಿನ ಮಾಹಿತಿ ಅನ್ನೋದು ಕ್ವಾಲಿಟಿ ಬೇಕಾದ್ರೂ ಆಗಿರಬಹುದು ಅಥವಾ ಕ್ವಾಂಟಿಟಿ ಬೇಕಾದ್ರೂ ಆಗಿರಬಹುದು, ಬಟ್ ಅದು ಒಂದು ನೌನ್ ಬಗ್ಗೆ ಖಂಡಿತ ಆಗಿರುತ್ತೆ. ಸೊ ಇಟ್ ಈಸ್ ಅಬೌಟ್ ದ ಕಲರ್ ಆಫ್ ಎ ನೌನ್, ಸೈಜ್ ಆಫ್ ಎ ನೌನ್, ಶೇಪ್ ಆಫ್ ಎ ನೌನ್ ಆರ್ ಕೌಂಟ್ ಆಫ್ ಎ ನೌನ್ ಕೂಡ ಆಗಿರಬಹುದು. ಅಂದ್ರೆ ಒಂದು ನೌನ್ ನ ಕಲರ್ ಅನ್ನ ಬೇಕಾದ್ರೂ ಹೇಳಬಹುದು, ಸೈಜ್ ಅನ್ನ ಬೇಕಾದ್ರೂ ಹೇಳಬಹುದು, ಶೇಪ್ ಅನ್ನ ಬೇಕಾದ್ರೂ ಹೇಳಬಹುದು ಅಥವಾ ಕೌಂಟ್ ಅನ್ನ ಬೇಕಾದ್ರೂ ಹೇಳ್ಬಹುದು. ಸೊ ಇವೆಲ್ಲವನ್ನ ಹೇಳೋದಕ್ಕೆ ನಾವು ಯಾವೆಲ್ಲ ಪದಗಳನ್ನ ಯೂಸ್ ಮಾಡ್ತೀವಿ ಆ ಎಲ್ಲಾ ಪದಗಳು ಕೂಡ ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂಡ್ ಡಿಸ್ಕ್ರೈಬ್ ನೌನ್ಸ್. ಸೊ ಈಗ ನಿಮಗೆ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ಖಂಡಿತ ಅರ್ಥ ಆಗಿರುತ್ತೆ. ಇದನ್ನೇ ನಾವು ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಂಡಾಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಅಡ್ಜೆಕ್ಟಿವ್ಸ್ ಅನ್ನ ಎಕ್ಸಾಂಪಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಅಡ್ಜೆಕ್ಟಿವ್ಸ್ ಅಂದಾಗ ಮೀನಿಂಗ್ ಅಲ್ಲಿ ಏನ್ ಹೇಳಿದ್ವಿ ಅಂದ್ರೆ ನೌನ್ಸ್ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಅನ್ನ ಕೊಡುವಂತಹ ಪದಗಳು ಅಥವಾ ದ ವರ್ಡ್ಸ್ ವಿಚ್ ಡಿಸ್ಕ್ರೈಬ್ ನೌನ್ಸ್. ಸೊ ಹಿಯರ್ ಆರ್ ಸಮ್ ನೌನ್ಸ್. ಇಲ್ಲಿ ಕೆಲವೊಂದು ನೌನ್ಗಳನ್ನ ತಗೊಂಡಿದೀವಿ. ಈಗ ಇದಕ್ಕೆ ಅಡ್ಜೆಕ್ಟಿವ್ ಅನ್ನ ಸೇರಿಸೋಣ. ಸೊ ಫಸ್ಟ್ ಒನ್, ಅ ಬಾಯ್, ಅ ಕ್ಲೆವರ್ ಬಾಯ್. ಸೊ ಹಿಯರ್ ಬಾಯ್ is the noun. We used another word to describe the boy, or this word gives more detail about the boy. ಆ ಹುಡುಗನ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡುತ್ತೆ. ಇಲ್ಲಿ ಆ ಹೆಚ್ಚಿನ ಮಾಹಿತಿ ಅನ್ನೋದು ಒಂದು ಕ್ವಾಲಿಟಿ ಆಗಿದೆ. ಅ ಕ್ಲೆವರ್ ಬಾಯ್, ಅವನೊಬ್ಬ ಕ್ಲೆವರ್ ಬುದ್ಧಿವಂತ ಹುಡುಗ. ಅ ಫ್ಲವರ್, ಅ ಬ್ಯೂಟಿಫುಲ್ ಫ್ಲವರ್. ಸೊ ಇಲ್ಲಿ ಫ್ಲವರ್ ಅನ್ನೋದು ನೌನ್ ಆಗಿದೆ. ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಬ್ಯೂಟಿಫುಲ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀರಿ. ಸೊ ಬ್ಯೂಟಿಫುಲ್ ಇಸ್ ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ಕ್ವಾಲಿಟಿ ಆಫ್ ದ ಫ್ಲವರ್. ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್. ಅ ಕ್ಲೌಡ್, ಅ ಡಾರ್ಕ್ ಕ್ಲೌಡ್. ಮೋಡ ಇದೊಂದು ನೌನ್ ಆಗಿದೆ. ಇದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಡಾರ್ಕ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ದೀವಿ. ಕಾರ್ ಮೋಡ ಅಥವಾ ಕಪ್ಪು ಮೋಡ. ಸೊ ಹಿಯರ್ ಇಟ್ ಡಿಸ್ಕ್ರೈಬ್ಸ್ ದ ಕಲರ್, ಅ ಡಾರ್ಕ್ ಕ್ಲೌಡ್. ಸೊ ದ ವರ್ಡ್ ಡಾರ್ಕ್ ಡಿಸ್ಕ್ರೈಬ್ಸ್ ಕ್ಲೌಡ್. ಕ್ಲೌಡ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ವರ್ಡ್ ಡಾರ್ಕ್. ಸೊ ಇಟ್ ಈಸ್ ಆನ್ ಅಡ್ಜೆಕ್ಟಿವ್. ಅ ಮ್ಯಾನ್, ಆನ್ ಆನೆಸ್ಟ್ ಮ್ಯಾನ್. ಸೊ ಆತ ಎಂತಹ ವ್ಯಕ್ತಿ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿ, ಆನೆಸ್ಟ್. ಸೊ ಹಿಯರ್ ದ ವರ್ಡ್ ಆನೆಸ್ಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದಟ್ ಮ್ಯಾನ್. ಆ ವ್ಯಕ್ತಿಯ ಗುಣವನ್ನ ತೋರಿಸೋದಕ್ಕೆ ನಾವು ಆನೆಸ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಗಿವ್ಸ್ ಮೋರ್ ಡೀಟೇಲ್ ಅಬೌಟ್ ದಟ್ ಮ್ಯಾನ್, ಆನ್ ಆನೆಸ್ಟ್ ಮ್ಯಾನ್. ಸೊ ಹಿಯರ್ ಇನ್ ದೀಸ್ 4 ಎಕ್ಸಾಂಪಲ್ಸ್, ಕ್ಲೆವರ್, ಬ್ಯೂಟಿಫುಲ್, ಡಾರ್ಕ್ ಅಂಡ್ ಆನೆಸ್ಟ್. ಸೊ ಈ 4ರಲ್ಲೂ ಕೂಡ ಈ ವರ್ಡ್ಸ್ ಅಂದ್ರೆ ಕ್ಲೆವರ್, ಬ್ಯೂಟಿಫುಲ್, ಡಾರ್ಕ್ ಅಂಡ್ ಆನೆಸ್ಟ್ ಅನ್ನೋದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಅವೆಲ್ಲ ಕೂಡ ಅಡ್ಜೆಕ್ಟಿವ್ಸ್ ಆಗಿದೆ. ಇನ್ನು ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಅ ಸ್ಟೂಡೆಂಟ್, ವಿದ್ಯಾರ್ಥಿ, ಅವನೊಬ್ಬ ವಿದ್ಯಾರ್ಥಿ ಆಗಿದ್ದಾನೆ. ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಸೊ ಇಲ್ಲಿ ಸ್ಟೂಡೆಂಟ್ ಅನ್ನೋದು ನೌನ್. ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಬ್ರಿಲಿಯಂಟ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಬ್ರಿಲಿಯಂಟ್ ಡಿಸ್ಕ್ರೈಬ್ಸ್ ದ ಕ್ವಾಲಿಟಿ ಆಫ್ ದಟ್ ಸ್ಟೂಡೆಂಟ್. ಆ ಸ್ಟೂಡೆಂಟ್ ನ ಗುಣ ಏನು ಅನ್ನೋದನ್ನ, ಅವನ ವಿಶೇಷತೆ ಏನು ಅನ್ನೋದನ್ನ ಬ್ರಿಲಿಯಂಟ್ ಅನ್ನೋ ವರ್ಡ್
ಹೇಳ್ತಾ ಇದೆ. ಸೊ ಹಿಯರ್ ಬ್ರಿಲಿಯಂಟ್ ಈಸ್ an adjective. A soldier, a brave soldier. ಸೈನಿಕ, ಎಂತಹ ಸೈನಿಕ? ಬ್ರೇವ್ ಸೋಲ್ಜರ್. ಸೋಲ್ಜರ್ ಅಂದ್ರೆ ಸೈನಿಕ, ಬ್ರೇವ್ ಧೈರ್ಯವಂತ. ಸೊ ಅವನೊಬ್ಬ ಧೈರ್ಯವಂತ ಸೈನಿಕ. ಸೊ ಹಿಯರ್ ದ ವರ್ಡ್ ಬ್ರೇವ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ನೌನ್ ಸೋಲ್ಜರ್. ಸೊ ಸೋಲ್ಜರ್ ಅನ್ನೋದು ನೌನ್ ಆಗಿದೆ, ಅದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಬ್ರೇವ್ ಅನ್ನೋ ಮತ್ತೊಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಹಿಯರ್ ಬ್ರೇವ್ ಈಸ್ ಆನ್ ಅಡ್ಜೆಕ್ಟಿವ್. ಅಂಡ್ ನೆಕ್ಸ್ಟ್ ಒನ್, ಅ ಹೌಸ್, ಅ ಬಿಗ್ ಹೌಸ್. ಮನೆ, ಎಂತಹ ಮನೆ? ದೊಡ್ಡ ಮನೆ. ಸೊ ಹಿಯರ್ ದ ವರ್ಡ್ ಬಿಗ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ನೌನ್ ಹೌಸ್. ಹೌಸ್ ಅನ್ನೋ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಬಿಗ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದೀವಿ. ಸೊ this is an adjective. And last one, the sun, the bright sun. ಸೂರ್ಯ, ಎಂತಹ ಸೂರ್ಯ? ಹೊಳೆಯುತ್ತಿರುವ ಸೂರ್ಯ. So here the word bright is used to describe the sun. sun ಅನ್ನೋ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು bright ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ it is an adjective. So ಈ ಎಕ್ಸಾಂಪಲ್ಸ್ ಅಲ್ಲಿ ಬ್ರಿಲಿಯಂಟ್, ಬ್ರೇವ್, ಬಿಗ್ ಅಂಡ್ ಬ್ರೈಟ್ ಈ 4 ವರ್ಡ್ಸ್ ಕೂಡ ಅಡ್ಜೆಕ್ಟಿವ್ಸ್ ಆಗಿದೆ, ಯಾಕಂದ್ರೆ ಇವು ನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈಗ ನಿಮಗೆ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಕೊನೆಯದಾಗಿ ಇಲ್ಲಿ ಕೊಟ್ಟಿರುವಂತಹ ನೌನ್ಸ್ಗೆ ಅಡ್ಜೆಕ್ಟಿವ್ಸ್ ಅನ್ನ ಆಡ್ ಮಾಡಿ ಈ ನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡೋ ಪ್ರಯತ್ನವನ್ನ ಮಾಡಿ, ಮತ್ತೆ ಉತ್ತರವನ್ನ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ನೀಡೋದನ್ನ ಮರಿಬೇಡಿ. ಬೈ ಚಾನ್ಸ್ ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲಿಷ್ ಕಲಿಯೋ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವರ್ಬ್ಸ್ ಅಂದ್ರೆ ಏನು ಅದನ್ನ ಎಕ್ಸಾಂಪಲ್ ಸಹಿತವಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.